ನಮಸ್ಕಾರ ಗೆಳೆಯರೇ. ಈ ದಿನದ ವಿಶೇಷ ಏನಂದರೆ ಶಾರ್ಟ್ಕಟ್ ವಿಡಿಯೋ ಎಡಿಟರನ್ನು ಹೇಗೆ ಉಪಯೋಗಿಸೋದು ಅಂತ ತಿಳ್ಕೊಳ್ಳೋಣ. ಮತ್ತು ಈ ಅಪ್ಲಿಕೇಶನ್ನ ಬಳಕೆ ಮತ್ತು ಅದರ ಫೀಚರ್ಸ್ ಮತ್ತು ಫಂಕ್ಷನ್ಸ್ ಏನಿದೆ ಅನ್ನೋದನ್ನ ತಿಳಿಯೋಣ. ಮೊದಲಿಗೆ ಈ ಶಾರ್ಟ್ಕಟ್ ವಿಡಿಯೋನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಶಾರ್ಟ್ಕಟ್ ವಿಡಿಯೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದಕ್ಕೆ ನಾವು ಮೊದಲಿಗೆ ಗೂಗಲ್ಗೆ ಹೋಗಬೇಕು. ಗೂಗಲ್ ಅಂತ ಟೈಪ್ ಮಾಡಿದ್ಮೇಲೆ ಗೂಗಲ್ನ ಸರ್ಚ್ ಬಾರಲ್ಲಿ ನೀವು ಶಾರ್ಟ್ಕಟ್ ವಿಡಿಯೋ ಎಡಿಟರ್ ಅಂತ ಡೌನ್ಲೋಡ್ ಮಾಡಲಿಕ್ಕೆ ಟೈಪ್ ಮಾಡಿ. ಶಾರ್ಟ್ಕಟ್ ವಿಡಿಯೋ ಎಡಿಟರ್ ಏನಿದೆ ಈ ಚಿತ್ರದಲ್ಲಿ ತೋರಿಸೋ ಹಾಗೆ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಮೊದಲನೇ ಪೇಜನ್ನೇ ಶಾರ್ಟ್ಕಟ್ ಅನ್ನೋ ಮೇಲೆ ಐಕಾನ್ ಮೇಲೆ ಅಥವಾ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡೌನ್ಲೋಡ್ ಪೇಜಿಗೆ ತಗೊಂಡೋಗುತ್ತೆ. ಈ ಡೌನ್ಲೋಡ್ ಪೇಜಲ್ಲಿ ನೀವು ನೋಡ್ಬೋದು ಶೋ ಡೌನ್ಲೋಡ್ಸ್ ಫಾರ್ GNU ಲೈನೆಕ್ಸ್, ಮ್ಯಾಕ್ OS, ಮೈಕ್ರೋಸಾಫ್ಟ್ ವಿಂಡೋಸ್ ಆ ಥರ ಇದೆ. ಇಲ್ಲಿ ನಾವು ಇವತ್ತು ನೋಡ್ತಾ ಇರೋದು ಬಹಳಷ್ಟು ಜನ ವಿಂಡೋಸನ್ನೇ ಯೂಸ್ ಮಾಡೋದ್ರಿಂದ ಆಪ್ರೇಟಿಂಗ್ ಸಿಸ್ಟಮ್ನ ವಿಂಡೋಸ್ 10 ಅಥವಾ 11ಅಲ್ಲಿ ಹೇಗೆ ಇನ್ಸ್ಟಾಲ್ ಮಾಡ್ತೀವಿ ಅನ್ನೋದನ್ನ ನೋಡ್ಬೋದು. ಸೊ ಇದನ್ನು ಡೌನ್ಲೋಡ್ ಮಾಡಲಿಕ್ಕೆ ನೀವು ವಿಂಡೋಸ್ ಇನ್ಸ್ಟಾಲರ್ ಅಂತ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇದು ಇನ್ನೊಂದು ಪೇಜನ್ನು ತೆರ್ಕೊಳ್ಳುತ್ತೆ. ಇನ್ನೊಂದು ಪೇಜ್ ತೆರ್ಕೊಳ್ಳುತ್ತೆ. ಈ ಪೇಜ್ ತೆರ್ಕೊಂಡ ತಕ್ಷಣ ನೀವೆಲ್ಲೂ ಕೂಡ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ತೋರಿಸ್ತಿರೋ ಐಕಾನ್ ಥರ ಅಲ್ಲಿ ಬರ್ತದೆ, ಐ ಶೇರ್ ದಿಸ್, ಯಾವುದನ್ನು ಕ್ಲಿಕ್ ಮಾಡೋದು ಬೇಡ. ನೀವು ಅಲ್ಲಿ ನೋಡಿ, ಈಗ ಡೌನ್ಲೋಡ್ ಶುರುವಾಗಿದೆ. ಈ ಡೌನ್ಲೋಡ್ ಶುರು ಆದಾಗ ನೀವು ಇದನ್ನು ಮಾನಿಟರ್ ಮಾಡಿ. 180 MB ಇರೋದು ಇದೆ ಮತ್ತು ಡಿಪೆಂಡ್ಸ್ ಆನ್ ನಿಮ್ಮ ಇಂಟರ್ನೆಟ್ನ ಸ್ಪೀಡ್ ಮೇಲೆ ಇದು ಡೌನ್ಲೋಡ್ ಆಗುತ್ತೆ. ಇಂಟರ್ನೆಟ್ ಸ್ಪೀಡ್ ಇದ್ದರೆ ಬೇಗ ಆಗುತ್ತೆ, ಇಲ್ಲಾಂದರೆ ಇದರದ್ದೇ ಟೈಮ್ ತಗೊಳುತ್ತೆ. ಜಸ್ಟ್ ವೆಯ್ಟ್ ಮಾಡಿ. ಒನ್ಸ್ ಡೌನ್ಲೋಡ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಈ ರೀತಿ ಒಂದು ಐಕಾನ್ ಕಾಣುತ್ತೆ. ಶೋ ಫೋಲ್ಡರ್ ಅಥವಾ ಫೋಲ್ಡರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅದು ಎಲ್ಲಿ ಡೌನ್ಲೋಡ್ ಆಗಿತ್ತೋ ಆ ಲೊಕೇಶನ್ಗೆ ಹೋಗ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಡೌನ್ಲೋಡ್ ಆದಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ಅಂತ ಮಾಡಿದರೆ ಇದು ಇನ್ಸ್ಟಾಲ್ ಆಗಲಿಕ್ಕೆ ಶುರುವಾಗುತ್ತೆ. ಇನ್ಸ್ಟಾಲ್ ಬಹಳ ಸುಲಭವಾದ ಒಂದು ಪ್ರೋಸೆಸ್ ಆಗಿರುತ್ತೆ. ಅದನ್ನು ನೀವು ಜಸ್ಟ್ ನೆಕ್ಸ್ಟ್ ಅಂತ ಹೇಳಿ ಜಸ್ಟ್ ಇನ್ಸ್ಟಾಲ್ ಅಂತ ಬಂದಾಗ ಇನ್ಸ್ಟಾಲ್ನ ಮಾಡ್ಬೋದು. ಇನ್ಸ್ಟಾಲ್ ಕೂಡ ನಿಮ್ಮ ಒಂದು ಸಿಸ್ಟಮ್ನ ಪ್ರಾಸೆಸರ್ ಮೇಲೆ ಇದು ನಿರ್ಧರಿತವಾಗಿರುತ್ತೆ. ಏನಂದರೆ ಆ ಪ್ರಾಸೆಸರ್ನ ಸ್ಪೀಡಿಗೆ ತಕ್ಕನಂಗೆ ಇನ್ಸ್ಟಾಲೇಷನ್ ಕೂಡ ಆಗ್ತದೆ. ನೀವು ಇನ್ಸ್ಟಾಲ್ ಆಗೋ ತನಕ ವೆಯ್ಟ್ ಮಾಡಿ. ಇನ್ಸ್ಟಾಲ್ ಆದಮೇಲೆ ಫಿನಿಶ್ ಕ್ಲಿಕ್ ಮಾಡಿ. ಅಲ್ಲಿ ಶಾರ್ಟ್ಕಟ್ ಇದೆಯಲ್ಲ ಅದನ್ನು ನೀವು ಬೇಕಿದ್ದರೆ ಇಡ್ಬೋದು ಅಥವಾ ಅದನ್ನು ನಾನು ಎನೇಬಲ್ ಮಾಡ್ತೀನಿ. ಸೊ ಎನೇಬಲ್ ಮಾಡಿ ಫಿನಿಶ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಬಂದು ಶಾರ್ಟ್ಕಟ್ ಓಪನ್ ಆಗ್ತದೆ. ಸೊ ಈ ರೀತಿ ಈ ಅಪ್ಲಿಕೇಶನ್ನ ಒಂದು ಏನು ಐಕಾನ್ ಇರುತ್ತೆ ಅದು ಈ ರೀತಿಯೇ ಕಾಣುತ್ತೆ. ಸೊ ಈ ಐಕಾನನ್ನು ನೀವು ನೆಕ್ಸ್ಟ್ ಟೈಮ್ ಸಿಸ್ಟಮ್ ಮೇಲಿದ್ದರೆ ಅದನ್ನು ಡಬಲ್ ಕ್ಲಿಕ್ ಮಾಡಿ ಕೂಡ ಓಪನ್ ಮಾಡ್ಬೋದು. ಇದು ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಅಗೇನ್ ಇದು ಅದೇ ನಿಮ್ಮ ಸಿಸ್ಟಮ್ ಏನು ಕಂಪ್ಯೂಟರ್ ಸಿಸ್ಟಮ್ ಅದ್ರ ಮೇಲೆ ನೋಡಿ. ಈಗ ಓಪನ್ ಆಯ್ತಲ್ವಾ, ಇದು ಡಿಫಾಲ್ಟ್ ಇಂಟರ್ಫೇಸ್ ಇರುತ್ತೆ. ನಾನು ಆಲ್ರೆಡಿ ಈ ಅಪ್ಲಿಕೇಶನ್ ಯೂಸ್ ಮಾಡ್ತಿರೋದ್ರಿಂದ ಪ್ರಾಜೆಕ್ಟ್ ಸೈಡು ಇಲ್ಲಿ ನೀವು ಯಾವ ಡ್ರೈವಲ್ಲಿ ನಿಮ್ಮ ಇದು ಸೇವ್ ಆಗಬೇಕು ಅದನ್ನು ಚೂಸ್ ಮಾಡ್ಬೋದು. ನಂದು ಆಲ್ರೆಡಿ G ಇದೆ, ಹಾಗೆ ಇರಲಿ. ಪ್ರಾಜೆಕ್ಟ್ ನೇಮ್ನ ನೀವು ಹಾಕ್ಬೋದು ಅಲ್ಲಿ, ಪ್ರಾಜೆಕ್ಟ್ ನೇಮ್ ಅನ್ನೋ ಜಾಗದಲ್ಲಿ. ಮತ್ತು ಈ ಸೈಡ್ ಏನಿದೆ ಆಲ್ರೆಡಿ ರೀಸೆಂಟ್ ಪ್ರಾಜೆಕ್ಟ್ಸ್ ನೀವು ಎಲ್ಲೆಲ್ಲ ಮಾಡಿರ್ತೆ ಅದಿರುತ್ತೆ. ನಾನು ಕೆಲವೊಂದು ಮಾಡಿದ್ದೀನಿ ಇದೆ. ಸೊ ಮೇಲಿನ ಫೀಚರ್ಸ್ ಆ್ಯಸ್ ಯೂಶ್ವಲ್ ಬೇರೆ ಎಲ್ಲ ಸಿಸ್ಟಮ್ಗಿದ್ದಂಗೆ ಅಪ್ಲಿಕೇಶನ್ಗಿದ್ದಂಗೆ ಇರುತ್ತೆ. ಪ್ಲಸ್ ಇದರದ ಕಂಪ್ಲೀಟ್ ಟೈಮ್ ಲೈನು ಅಂದರೆ ಎಲ್ಲಿರುತ್ತೆ, ಹೇಗೆ ವಿಡಿಯೋನ ಡೌನ್ಲೋಡ್ ಮಾಡೋದು, ಹೇಗೆ ನಾವು ಇದನ್ನು ಎಡಿಟ್ ಮಾಡೋದು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಅಗತ್ಯ.